ಅಯೋಧ್ಯೆಯ ರಾಮ ಮಂದಿರದಲ್ಲಿ ಭಕ್ತರಿಂದ ದೇಣಿಗೆ ಹಣ ಕಳುವು ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಎಫ್ಐಆರ್ ಅಲ್ಲಿ ಹೆಸರಿಸಲಾದ 8 ಮಂದಿಯನ್ನು ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ. ರಾಮ ಮಂದಿರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯರ ಕಾರು ಚಾಲಕ ಹಾಗೂ ಆಪ್ತ ಸಹಚರ ರಮಾಶಂಕರ್ ಯಾದವ್ ಅಲಿಯಾಸ್ ಟಿನ್ನು, ಹಣ ಎಣಿಕೆಯ ಮುಖ್ಯಸ್ಥ ಅನುಕಲ್ಪ್ ಮಿಶ್ರಾ, ನಗದು ಎಣಿಕೆ ವಿಭಾಗದ ಉಸ್ತುವಾರಿ ಹಾಗೂ ನಿವೃತ್ತ ಬ್ಯಾಂಕ್ ಉದ್ಯೋಗಿ ಸುಭಾಷ್ ಶ್ರೀವಾಸ್ತವ್, ಹಣ ಎಣಿಸ್ತಾ ಇದ್ದ ಅವಿನಾಶ್ ಶುಕ್ಲಾ, ಕರುಣೇಶ್ ಪಾಂಡೆ, ಮನೀಶ್ ಯಾದವ್, ಲವಕುಶ್ ಮಿಶ್ರಾ ಹಾಗೂ ರಮಾಶಂಕರ್ ಮಿಶ್ರನನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಇನ್ನು ಈ ಪ್ರಕರಣದ ಬಗ್ಗೆ ಮಾತಾಡಿರೋ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್, ಸತ್ಯಾಂಶ ಹೊರಬರಲಿದೆ ಅಂತ ಹೇಳಿದ್ದಾರೆ. ರಾಮ ಮಂದಿರ ನಿರ್ಮಾಣಕ್ಕೆ ನಮ್ಮ ಪೂರ್ವಜರು 500 ವರ್ಷ ಕಷ್ಟಪಟ್ಟಿದ್ದಾರೆ. ನೀವೆಲ್ಲ 15 ದಿನ ತಾಳ್ಮೆಯಿಂದ ಕಾಯಿರಿ, ಅಯೋಧ್ಯೆಯನ್ನ ಅವಮಾನಿಸಬೇಡಿ, ತಪ್ಪು ಎಸಗಿದವರು ಯಾರೇ ಆಗಲಿ ಅವರನ್ನ ಬಿಡಲ್ಲ ಅಂದಿದ್ದಾರೆ. ಇದೇ ವೇಳೆ ಕಾಂಗ್ರೆಸ್ ಹಾಗೂ ಸಮಾಜವಾದಿ ಪಕ್ಷದ ವಿರುದ್ಧ ಯೋಗಿ ವಾಗ್ದಾಳಿ ನಡೆಸಿದ್ದಾರೆ. और अयोध्या के बारे में जो कद पे समाचार मिल रहे थे, हमने कहा था एसआईटी गठित की गई है। एसआईटी की रिपोर्ट आने के साथ ही हमारी कार्रवाई भी प्रारंभ हो जाएगी। और आपने देखा होगा एसआईटी की रिपोर्ट आई, तुरंत कार्रवाई प्रारंभ हो गई। और मैं आश्वस्त करता हूं, जो मैंने कहा था दूध का दूध और पानी का पानी हम करके रहेंगे। और अयोध्या के बारे में जो कद पे समाचार मिल रहे थे, हमने कहा था एसआईटी गठित की गई है। ರಾಮ ಮಂದಿರ ದೇಣಿಗೆ ಹಗರಣದಲ್ಲಿ ತನ್ನ ಆಪ್ತ ಸೇರಿ 8 ಜನರ ಬಂಧನ ಆಗ್ತಾ ಇದ್ದಂತೆ ಚಂಪತ್ ರಾಯ್ ರಾಜೀನಾಮೆ ಕೊಟ್ಟಿದ್ದಾರೆ. ರಾಮ ಮಂದಿರ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿಯಾಗಿರುವ ಚಂಪತ್ ರಾಯ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಇದೇ ವೇಳೆ ಟ್ರಸ್ಟ್ನ ಸದಸ್ಯ ಅನಿಲ್ ಮಿಶ್ರಾ ಕೂಡ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ ಅಂತ ಮೂಲಗಳು ತಿಳಿಸಿವೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮತ್ತೊಮ್ಮೆ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಚರ್ಚೆಗೆ ಆಹ್ವಾನಿಸಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಬಿಡದಿ ಬೈರಮಂಗಲಕ್ಕೆ ಭೇಟಿ ಕೊಡ್ತಿದ್ದೀನಿ, ಅಲ್ಲಿಗೆ ಬನ್ನಿ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಕೆಲ ರೈತರು ಜಮೀನು ಕೊಡಲು ಒಪ್ಪಿರಬಹುದು, ಆದರೆ ಎಲ್ಲರ ಮೇಲೆ ಗದಾಪ್ರಹಾರ ಮಾಡಕ್ಕಾಗತ್ತಾ ಅಂತ ಪ್ರಶ್ನಿಸಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಡಿಸಿಎಂ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದು, ರೈತರ ಒಪ್ಪಿಗೆ ಪಡೆದು ಟೌನ್ಶಿಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ರೈತರಿಗೆ ಹೆಚ್ಚು ಪರಿಹಾರ ಬೇಕು ಅಂದ್ರೆ ಕೊಡೋಣ. ಎಐ ಹಬ್ಗೋಸ್ಕರ ಟೌನ್ಶಿಪ್ ಮಾಡ್ತಾ ಇಲ್ಲ, ಬೆಂಗಳೂರಿನ ಮೇಲೆ ಆಗ್ತಾ ಇರುವ ಒತ್ತಡ ಕಡಿಮೆ ಮಾಡೋಕೆ ಟೌನ್ಶಿಪ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ರೈತರಿಗೆ ಒಕ್ಕಲೆಬ್ಬಿಸುವಂಥ ಕೆಲಸ ಮಾಡೋದಿಲ್ಲ, ಫೋರ್ಸ್ ಮಾಡಿ ರೈತರನ್ನ ತೆಗೆದು ಆಚೆ ಹಾಕಿ ನಾವು ಟೌನ್ಶಿಪ್ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಅವರಿಗೆ ಒಂದು ವೇಳೆ ನಮಗೆ ಕೊಡುವಂಥ ಕಾಂಪನ್ಸೇಷನ್ ಸಾಕಾಗ್ತಿಲ್ಲ ಅನ್ನೋದೇನಾದರೂ ಇದ್ದರೆ ಅದನ್ನು ಕೂಡ ಇನ್ನೂ ಹೆಚ್ಚು ಮಾಡತಕ್ಕಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಎಐ ಹಬ್ಬಿಗೋಸ್ಕರ ಅಲ್ಲಿ ಮಾಡ್ತಿಲ್ಲ, ಟೌನ್ಶಿಪ್ಪು ಬೇರೆ ಬೇರೆ ಕಾರಣಕ್ಕೆ. ಈಗ ಬೆಂಗಳೂರು ಮೇಲೆ ಎಷ್ಟು ಪ್ರೆಷರ್ ಇದೆ, ಟ್ರಾಫಿಕ್ ಇದು ದಿನನಿತ್ಯ ನೋಡ್ತೀರಾ, ಟ್ರಾಫಿಕ್ ಆಗಲಿ ಅಥವಾ ಬೇರೆ ಬೇರೆ ಆ್ಯಕ್ಟಿವಿಟೀಸಿಗಾಗಲಿ ಬೆಂಗಳೂರು ಮೇಲೆ ಪ್ರೆಷರ್ ಇದೆ. ಈಗ ಪಕ್ಕದಲ್ಲಿ ಕೋಲಾರ ಇದೆ, ತುಮಕೂರು ಇದೆ, ರಾಮನಗರ ಇದೆ. ಈ ಎಲ್ಲ ಹತ್ತಿರದಲ್ಲಿರುವ ಪಟ್ಟಣಗಳನ್ನು 2 ಟೈರ್ ಸಿಟೀಸನ್ನು ಡೆವಲಪ್ ಮಾಡಿದರೆ ಬೆಂಗಳೂರು ಮೇಲೆ ಪ್ರೆಷರ್ ಕಮ್ಮಿ ಆಗುತ್ತೆ ಅನ್ನುವಂಥ. ಬಿಡದಿ ಟೌನ್ಶಿಪ್ ಪರ ಬೈರಮಂಗಲ ಗ್ರಾಮದಲ್ಲಿ ಪ್ರತಿಭಟನೆ ನಡೀತಿದೆ. ಈ ಭಾಗದಲ್ಲಿ ನೀರಿನ ಕೊರತೆ ಇದೆ, ಕೃಷಿ ಮಾಡೋದಿಕ್ಕಾಗ್ತಿಲ್ಲ, ಇದೇ ಭೂಮಿ ನಂಬಿ ಕೂರೋದಿಕ್ಕೂ ಆಗಲ್ಲ, ನಮ್ಮ ಮಕ್ಕಳ ಅಭಿವೃದ್ಧಿಗಾಗಿ ಟೌನ್ಶಿಪ್ ಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಟೌನ್ಶಿಪ್ ಪರ ಇರೋ ರೈತರು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಮೊದಲು ನಮ್ಮ ಪ್ರಶ್ನೆಗೆ ಉತ್ತರಿಸಲಿ, ನಂತರ ಅವರು ಮುಂದೆ ಹೋಗ್ಲಿ, ರೆಡ್ ಝೋನ್ ಮಾಡಿದ್ದವರೇ ಅಲ್ವಾ, ನಾವು ನಾಳೆ ಅವರನ್ನ ಅಡ್ಡ ಹಾಕಿ ಪ್ರಶ್ನೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ನಮ್ಮ ಹೋರಾಟ ಇಷ್ಟೇ, ಇದನ್ನ ಅಕ್ವಿಜೇಷನ್ ಮಾಡಿ ರೆಡ್ ಝೋನ್ ಮಾಡಿದಂಥವರು ಎಚ್.ಡಿ. ಕುಮಾರಸ್ವಾಮಿ ಅವರು. ಅವರ ಕಾಲದಲ್ಲಿ ರೈತರು ಹೋರಾಟ ಮಾಡಿದ್ರು, ನಾನು ನಿಲ್ಲಿಸ್ಬಿಟ್ಟೆ ಅಂತ ಹೇಳ್ತಕ್ಕಂಥದ್ದು ಶುದ್ಧ ಸುಳ್ಳು ಅದು. ಅವರು ಮಾಡಲೇಬೇಕು, ರೈತರು ಒಳ್ಳೇದೇ ಮಾಡಬೇಕು ಅಂತಿದ್ರೆ ಅವತ್ತೇ ಅವರು ಮುಖ್ಯಮಂತ್ರಿಗಳಾಗಿದ್ರು, ಅವತ್ತೇ ರೆಡ್ ಝೋನ್ನ ರಿಮೂವ್ ಮಾಡಬೇಕಾಗಿತ್ತು. ಕುಮಾರಸ್ವಾಮಿ ಅವರು ನಾಳೆ ದಿವಸ ಇಲ್ಲಿ ಬಂದು ಏನೋ ಜನಗಳ ಬಗ್ಗೆ ಮಾತಾಡ್ತಾರಂತೆ, ಉತ್ತರ ಕೊಟ್ಟು ಬನ್ನಿ ಊರಿಗೆ, ನಮ್ಮೂರಿಗೆ ನಾಳೆ ಉತ್ತರ ಕೊಟ್ಬಿಟ್ಟು ಮುಂದಕ್ಕೆ ಹೋಗಿ ನೀವು ಹಳ್ಳಿಗಳ ಮೇಲೆ. ಹೋರಾಟ ಏನಿದ್ರು 20 ವರ್ಷದಿಂದ ನಾವು ಅನುಭವಿಸಿರ್ತಕ್ಕಂಥ ಕಷ್ಟದ ಹೋರಾಟ ಇದು. ಕುಮಾರಸ್ವಾಮಿ ವಿರುದ್ಧ ಹೋರಾಟ. ನಿಮ್ಮ ಇಂಚಿಂಚು ನಂತರ ಮಾಹಿತಿ ಅದು ಇಷ್ಟು, ಇದಕ್ಕೆಲ್ಲ ಉತ್ತರ ಕೊಟ್ಟು ನೀವು ಮುಂದ್ಕೋಬೇಕು. ನೀವು ಅಕ್ವೈರ್ ಮಾಡಿರೋದು, ದುಡ್ಡು ಕಟ್ಸ್ಕೊಂಡಿರೋದು, DLFಗೆ ವಾಪಸ್ಸು ನೀವು ಮಾಡಿರೋದು, ನೀವು ಅಕ್ವೈರ್ ಆದ್ಮೇಲೆ 2008 50 ಎಕರೆ ಜಮೀನು ತೆಗೆದು ಪಾಲು ಕೊಟ್ಟಿರೋದಿಲ್ಲಿ, ಇದೆಲ್ಲನೂ ನಿಮ್ಮ ಇತಿಹಾಸ ಇಲ್ಲೇ ಅದು ನಮ್ಮ ಮುಂದೆನೆ. ನೀವು ಸುಳ್ಳು ಹೇಳಿ
ಬಿಡದಿ ಟೌನ್ಶಿಪ್ ವಿಚಾರವಾಗಿ ಮಾಜಿ ಶಾಸಕ ಎ ಮಂಜು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾಳೆ ಕುಮಾರಸ್ವಾಮಿ ನಮ್ಮ ಎಲ್ಲ ರೈತರು ಭೈರಮಂಗಲ ಗ್ರಾಮಕ್ಕೆ ಬರ್ತಾರೆ. ಸಿಎಂ ಕೂಡ ಬಂದು ರೈತರ ಸಮಸ್ಯೆ ಆಲಿಸಲಿ. ರೈತರು ಒಪ್ಪಿಗೆ ಕೊಟ್ಟರೆ ಯೋಜನೆ ಮಾಡಲಿ. ರೈತರು ಬೇಡ ಅಂದ್ರೆ ಕೂಡಲೇ ಯೋಜನೆ ಕೈ ಬಿಡಬೇಕು ಅಂದಿದ್ದಾರೆ. ಮತ್ತೊಂದು ಪತ್ರವನ್ನು ಬರೆದು ಮಾನ್ಯ ಮುಖ್ಯಮಂತ್ರಿಗಳು ಏನು ವಿಧಾನಸೌಧಕ್ಕೆ ಕರೆದ್ರು, ವಿಧಾನಸೌಧದಲ್ಲಿ ಏನಿದೆ ಚರ್ಚೆ ಮಾಡೋದು, ರೈತರ ಹತ್ರ ಚರ್ಚೆ ಮಾಡೋಣ ಅಂತೇಳಿ ಅವರು ದಿನಾಂಕ ನಿಗದಿ ಮಾಡಿಕೊಂಡು ಅವ್ರ ಪತ್ರ ಬರೆದು ಮತ್ತೊಂದು ಪತ್ರವನ್ನು ಬರೆದು ನಾಳೆ ಇಲ್ಲಿಗೆ ಆಹ್ವಾನ ಮಾಡಿದ್ದಾರೆ. ಸೊ ನಾಳೆ ಕುಮಾರಸ್ವಾಮಿ ಬರ್ತಿದ್ದಾರೆ. ಇಲ್ಲ ಇಲ್ಲ ಇಲ್ಲ, ಇದೇ ಜಾಗದಲ್ಲಿ ಇರ್ತಾರೆ. ಯಾವ ಯೋಜನಾ ಪ್ರದೇಶಕ್ಕೆ ಹೋಗಿ ಏನು ಉಪಯೋಗ ಇಲ್ಲ. ಇದೇ ಜಾಗದಲ್ಲಿ ಎಲ್ಲ ರೈತರುಗಳನ್ನು ಕೂಡ ಬರಕ್ಕೆ ಹೇಳಿದ್ದೇವೆ. ನಿಜವಾದ ರೈತರು, ನಿಜವಾದ ಭೂಮಿಯನ್ನ ಕಳ್ಕೊಳ್ತೀವಿ ಅನ್ನುವಂಥ ಆತಂಕದಲ್ಲಿರ್ತಕ್ಕಂಥ ರೈತರು ನಾಳೆ ಎಲ್ಲ ಇಲ್ಲಿ ಸೇರ್ತಾರೆ. ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಬಿಜೆಪಿ ವಿರೋಧಿಸುತ್ತೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿದ್ದಾರೆ. ಧರ್ಮಸ್ಥಳದಲ್ಲಿ ಮಾತಾಡಿದ ಬಿವೈ ವಿಜೇಂದ್ರ, ರೈತರನ್ನ ಒಕ್ಕಲೆಬ್ಬಿಸಲು ನಾವು ಬಿಡಲ್ಲ, ಬೆಂಗಳೂರಲ್ಲಿ ಹೋರಾಟದ ಘೋಷಣೆ ಮಾಡ್ತೀವಿ ಅಂತ ಹೇಳಿದರು. ಮೊನ್ನೆ ದೆಹಲಿನಲ್ಲಿ ನಾನು ವಿಪಕ್ಷ ನಾಯಕರು ಆರ್ ಅಶೋಕ್ ಅವರು ಪ್ರಮುಖರೊಂದಿಗೆ ಚರ್ಚೆ ಮಾಡಿದ್ದೇವೆ. ಬಿಡದಿ ವಿಚಾರದಲ್ಲಿ ರೈತರನ್ನ ಒಕ್ಕಲೆಬ್ಬಿಸುವಂಥ ಕೆಲಸ ಮಾಡೋದಕ್ಕೇನು ಸರ್ಕಾರ ಹೊರಟಿದೆ. ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ನಾವು ಕೂಡ ಅವಕಾಶನ ಕೊಡೋದಿಲ್ಲ. ಆ ಭಾಗದ ರೈತರ ಪರವಾಗಿ ನಾವು ಕೂಡ ಹೋರಾಟವನ್ನು ಕೈಗೆತ್ತಿಕೊಳ್ತೇವೆ. ನಾಳೆ ದಿನ ಬೆಂಗಳೂರಿನಲ್ಲಿ ಅದನ್ನು ಘೋಷಣೆ ಮಾಡ್ತೇನೆ. ಮತ್ತೊಂದು ಕಡೆ ಮೊನ್ನೆ ದೆಹಲಿನಲ್ಲಿ ನಾನು ವಿಪಕ್ಷ ನಾಯಕರು ಆರ್ ಅಶೋಕ್ ಅವರು ಪ್ರಮುಖರೊಂದಿಗೆ ಚರ್ಚೆ ಮಾಡಿದ್ದೇವೆ. ಬಿಡದಿ ವಿಚಾರದಲ್ಲಿ ರೈತರನ್ನ ಒಕ್ಕಲೆಬ್ಬಿಸುವಂಥ ಕೆಲಸ ಮಾಡೋದಕ್ಕೇನು ಸರ್ಕಾರ ಹೊರಟಿದೆ. ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ನಾವು ಕೂಡ ಅವಕಾಶನ ಕೊಡೋದಿಲ್ಲ. ಆ ಭಾಗದ ರೈತರ ಪರವಾಗಿ ನಾವು ಕೂಡ ಹೋರಾಟವನ್ನು ಕೈಗೆತ್ತಿಕೊಳ್ತೇವೆ. ನಾಳೆ ದಿನ ಬೆಂಗಳೂರಿನಲ್ಲಿ ಅದನ್ನು ಘೋಷಣೆ ಮಾಡ್ತೇನೆ. ಮತ್ತೊಂದು ಕಡೆ ಕೇಂದ್ರ ಸಚಿವ ಎಚ್.ಡಿ.ಕೆ ಬಳಿ ದುಬಾರಿ ವಾಚ್ ಇದೆ ಅಂತ ಶಾಸಕ ಪ್ರದೀಪ್ ಈಶ್ವರ್ ಆರೋಪ ಮಾಡಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರುವ ಕುಮಾರಸ್ವಾಮಿ, ನೋಡಿ ಇದೊಂದು ಅಂಬೇಡ್ಕರ್ ಚಿತ್ರ ಇರುವ ಸಾಧಾರಣ ವಾಚ್ ನನ್ನ ಹತ್ರ ಇರೋದು ಅಂತ ತಾವು ಕಟ್ಟಿಕೊಂಡಿರುವ ವಾಚ್ ಅನ್ನು ತೋರಿಸಿ ತಿರುಗೇಟನ್ನು ಕೊಟ್ಟಿದ್ದಾರೆ. SIT ಇಟ್ಕೊಂಡವ್ರಲ್ಲ, ಚೆಕ್ ಮಾಡಿ ತಗೊಂಡು ಹೋಗಿ ಕೇಳಿ. 80 ಲಕ್ಷ ಅಂತ ಯಾರು ನೆನ್ನೆ ಹೇಳ್ಕೊಂಡವ್ರೆ. ಇದು ಸ್ವಲ್ಪ ಒಂಚೂರು ನೋಡಿ ಯಾವ ವಾಚು ಅಂತೇಳಿ. ಏನೋ 75 ಲಕ್ಷದ್ದು 80 ಲಕ್ಷದ್ದು ಅಂತ. ಇಲ್ಲಿ ಅಂಬೇಡ್ಕರ್ ಅವರ ಚಿತ್ರ ಇರತಕ್ಕಂಥ ವಾಚ್ ಇದು, HMT ವಾಚ್. ಬಂದು ಯಾರನ್ನಾದ್ರು ಕಳಿಸ್ಬಿಟ್ಟು ಇವರು ಎಂಥದ್ದು SIT ಇಟ್ಕೊಂಡವ್ರಲ್ಲ, ಚೆಕ್ ಮಾಡಿ ತಗೊಂಡು ಹೋಗಿ ಕೇಳಿ. ಮಂಡ್ಯದ ಮುತ್ತತ್ತಿಯಲ್ಲಿ ಸಾವಿನ ಆಟ ಯಾಕೆ ಅನ್ನೋದರ ಬಗ್ಗೆ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ. ಇದರ ಬೆನ್ನಲ್ಲೇ ಸುರಕ್ಷತಾ ಕ್ರಮಗಳಿಗೆ ಸಚಿವ ರಾಮಲಿಂಗಾರೆಡ್ಡಿ ಸೂಚಿಸಿದ್ದಾರೆ. ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿರುವ ಸಚಿವರು ಮುತ್ತತ್ತಿಯಲ್ಲಿ ಬ್ಯಾರಿಕೇಡ್ ಅಳವಡಿಸುವಂತೆ ಆದೇಶಿಸಿದ್ದಾರೆ. ಮಂಡ್ಯ ಡಿಸಿಗೆ ಕರೆ ಮಾಡಿ ಮುಂದೆ ಇಂತಹ ಘಟನೆಗಳು ನಡೆಯಬಾರದು, ಆ ರೀತಿಯಲ್ಲಿ ಕ್ರಮ ವಹಿಸಿ ಅಂತ ಸೂಚಿಸಿದ್ದಾರೆ. ನದಿಯಲ್ಲಿ ಸಾರ್ವಜನಿಕರು ಈಜಲು ನಿರ್ದಿಷ್ಟವಾದ ಸ್ಥಳವನ್ನು ಗುರುತಿಸಿ ಅಲ್ಲಿ ಸುರಕ್ಷಿತ ವಲಯ ಅಂತ ಬೋರ್ಡ್ ಹಾಕಬೇಕು ಅಂತ ನಿರ್ದೇಶಿಸಿದ್ದಾರೆ. ಸುರಕ್ಷಿತ ಸ್ಥಳವನ್ನ ಹೊರತುಪಡಿಸಿ ಬೇರೆ ಕಡೆ ಜನ ನೀರಿಗೆ ಇಳಿಯಲು ಬಿಡಬಾರದು ಅಂತ ಖಡಕ್ ಆಗಿ ಸೂಚಿಸಿದ್ದಾರೆ. ಇದೇ ವೇಳೆ ಸಾಧ್ಯವಾದರೆ ಗೈಡ್ಲೈನ್ಸ್ ಅನ್ನ ಹಾಕಬೇಕು ಅಂತಾನೂ ರಾಮಲಿಂಗಾರೆಡ್ಡಿ ಸಲಹೆ ಕೊಟ್ಟಿದ್ದಾರೆ. ಮೈಸೂರಿನ ಎಚ್.ಡಿ.ಕೋಟೆ ತಾಲೂಕಿನ ಬಾವಲಿ ಗಡಿಯಲ್ಲಿ ನಿಯಮಗಳನ್ನು ಗಾಳಿಗೆ ತೂರಿ ಮದ್ಯ ಮಾರಾಟ ಮಾಡಲಾಗ್ತಾ ಇರುವ ಆರೋಪ ಕೇಳಿಬಂದಿದೆ. ಕೇರಳದಿಂದ ಬೋಟ್ನಲ್ಲಿ ಬರುವ ಜನ ಬಾಟಲ್ಗಟ್ಟಲೆ ಮದ್ಯ ಖರೀದಿಸಿ ಪ್ರಯಾಣ ಮಾಡುವ ವಿಡಿಯೋ ರಹಸ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬಾವಲಿ ಬಾರ್ಡರ್ ಬಳಿಯಲ್ಲೇ ಇರುವ CL7 ಲೈಸೆನ್ಸ್ ಹೊಂದಿರುವ ಮದ್ಯದ ಅಂಗಡಿಯಿಂದ ಅಕ್ರಮ ನಡೀತಾ ಇದ್ರೂ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಬೆಳಗಾವಿ ಹೆಚ್ಚುವರಿ ಬಕಾರಿ ಆಯುಕ್ತ ವೈ ಮಂಜುನಾಥ್ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದು, ಈ ವಿಚಾರವಾಗಿ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ. ತಮ್ಮ ತಂಗಿಯ ಪತಿಯಾಗಿರುವ ಮಂಜುನಾಥ್ ಮೇಲೆ ಇಡಿ ದಾಳಿಯಾಗಿದ್ದು ನಿಜ. ಭ್ರಷ್ಟಾಚಾರ ತನಿಖೆ ಮಾಡಲು ಲೋಕಾಯುಕ್ತ ಇದೆ. ಆದರೆ ಭ್ರಷ್ಟಾಚಾರ ಹಿನ್ನೆಲೆಯಲ್ಲಿ ಇಡಿ ರೇಡ್ ಆಗಿದ್ದು ಇದೇ ಮೊದಲು. ಯಾವ ರೀತಿ ತನಿಖೆ ಆಗುತ್ತೆ ನೋಡೋಣ ಅಂತ ಹೇಳಿದ್ದಾರೆ. ಇನ್ನು ಅವ್ರಿಗೆ ಮತ್ತೆ ಕರೀತಾರಲ್ಲ, ಅವ್ರು ಮಿಷಿನ್ ಮತ್ತೆ ಕರೀತಾರೆ. ಎಷ್ಟಿಗೆ ಮುಗಿದಿಲ್ಲ, ಮತ್ತೆ ಅವರು ನೋಟಿಸ್ ಕೊಟ್ಟು ಕರೀತಾರೆ. ಆವಾಗ ಅವ್ರು ಹೆಂಗೆ ಜಸ್ಟಿಫೈ ಮಾಡ್ತಾರೆ, ಅದರಲ್ಲಿ ಏನಿದೆ, ಏನು ಬರೀತಾರೆ, ಅದೆಷ್ಟು ಅವ್ರಿಗೆ ಪೂರಕವಾಗಿರ್ತೈತೆ ಅನ್ನೋದು ಅದು ಅವ್ರಿಗೆ ಇಬ್ಬರಿಗೂ ಬಿಟ್ಟಂಥ ವಿಚಾರ. ಅವ್ರು ಮತ್ತೆ ಕರೀಲೇಬೇಕು, ಒಂದೇ ಸಾರಿಗೆ ಏನು ಮುಗಿಯಲ್ಲ.
ಭ್ರಷ್ಟಾಚಾರ ಈಗ ಸಿಕ್ಕಿದಾರಂತ ತೆಗೆದು ಬೇರೆ ಕಡೆ ಸಿಕ್ಕರು ಅಲ್ಲಿ ಇದ್ದಾರೆ, ಒಂದೇ ಇಲಾಖೆಗೆ ಸೀಮಿತವಾಗಿ ಇಲ್ಲ ಭ್ರಷ್ಟಾಚಾರ. ಅದು ಸಿಕ್ಕಿದೆ ಹೊರಗೆ ಮಾಡಿದೆ, ಎಲ್ಲಿ ಸಿಕ್ಕಿದೆ ಹೊರಗೆ ಬರ್ತಿದೆ. ಮಂಜುನಾಥ್ ಅಂದಿಲ್ಲ, ಅವ್ರ ಫ್ಯಾಮಿಲಿದೇ ಇದೆ, ಮಂಜುನಾಥಿಗೆ ಮಾಡ್ಲಿಕ್ಕೆ ಬರೋಲ್ಲ. ಅವರು ಬ್ರದರ್ ಹೆಸರಲ್ಲೇ ಅವ್ರ ಹೆಸರಲ್ಲೇ ಅದೇ ಗೊತ್ತಿಲ್ಲ. ಅದೇ ಸ್ವಲ್ಪ ಟೈಮ್ ಬೇಕಲ್ಲ. ಈಗ ಹೆಂಗೆ ನಿನ್ನೆ ಇನ್ನೂ 2 ದಿವಸ ಆಗಿಲ್ಲ. ಅವ್ರು ಕೇಳುವಂಥ ಪ್ರಶ್ನೆ ಮೇಲೆ ಅದು ಅವಲಂಬನೆ ಆಗ್ತೈತೆ. ನೋಡೋಣ, ವೇಟ್ ಮಾಡೋಣ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟರು. ಕರಾವಳಿ ಶಾಸಕರ ಜೊತೆ ಭೇಟಿ ಮಾಡಿದ ಬಿವೈ ವಿಜಯೇಂದ್ರ ಮಂಜುನಾಥ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ದರ್ಶನ ಪಡೆದ ಬಳಿಕ 1001 ರೂಪಾಯಿ ತಪ್ಪು ಕಾಣಿಕೆ ಹಾಕಿದರು. ಬಳಿಕ ಮಾತಾಡಿದ ಬಿವೈ ವಿಜಯೇಂದ್ರ, ಅಡ್ಡ ಮತದಾನದಿಂದ ಕಾರ್ಯಕರ್ತರಿಗೆ ನೋವಾಗಿದೆ, ಅಡ್ಡ ಮತದಾನಕ್ಕೆ ಸಹಕರಿಸಿದ್ದೇನೆ ಅನ್ನುವ ಅಪಪ್ರಚಾರ ಇತ್ತು. ನಾನು ರಾಜ್ಯಾಧ್ಯಕ್ಷನಾಗಿ ಈ ರೀತಿಯ ಕೆಲಸ ಮಾಡಲ್ಲ ಅಂತ ಹೇಳಿದರು. ಏನು ಅಡ್ಡ ಮತದಾನದಲ್ಲಿ ಯಾರು ಇವತ್ತು ಪಕ್ಷಕ್ಕೆ ದ್ರೋಹ ಬಗೆಯುವಂತ ಕೆಲಸ ಮಾಡಿದ್ದಾರೆ, ಸತ್ಯ ಇಂದಲ್ಲ ನಾಳೆ ಹೊರಗೆ ಬರಲೇಬೇಕಾಗ್ತದೆ, ಬಂದೇ ಬರುತ್ತದೆ. ಆದರೆ ವಿಜಯೇಂದ್ರರು ಕೂಡ ಅವ್ರ ಜೊತೆ ಸೇರಿಕೊಂಡು ಕಾಂಗ್ರೆಸ್ ಪಕ್ಷದ ಜೊತೆ ಮಿಲಾವಟ್ ಮಾಡಿಕೊಂಡು ಅಡ್ಡ ಮತದಾನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ. ಆದರೆ ಈ ಶಾಸಕರು ಏನು ಪಕ್ಷಕ್ಕೆ ದ್ರೋಹ ಬಗೆಯುವಂತ ಕೆಲಸ ಮಾಡಿದ್ದಾರೋ ನಾನು ಕೂಡ ಅದೇ ಮಾಡಿದಂತ ಆಗ್ತದೆ. ಇವೆಲ್ಲವೂ ಕೂಡ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. 72,000 ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರ ತೀರ್ಮಾನ ಮಾಡಿರುವ ವಿಚಾರವಾಗಿ ಡಿಸಿಎಂ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಸಿಎಂ ಬದಲಾವಣೆ ಆದಮೇಲೆ ಅದನ್ನು ಪುನರ್ ಪರಿಶೀಲನೆ ಮಾಡಿ 72,000 ಹುದ್ದೆಗಳನ್ನು ತುಂಬಲು ತೀರ್ಮಾನ ಮಾಡಿದ್ದೇವೆ, ನೋಟಿಫಿಕೇಶನ್ ಮಾಡಲು ಸೂಚನೆ ಕೊಟ್ಟಿದ್ದೇವೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಬದಲಾವಣೆ ಆದಮೇಲೆ ಅದನ್ನು ಪುನರ್ ಪರಿಶೀಲನೆ ಮಾಡಿ ಈಗ 72,000 ಹುದ್ದೆಗಳನ್ನು ತುಂಬಬೇಕು ಅಂತೇಳಿ ತೀರ್ಮಾನನ ಮಾಡಿದ್ದೇವೆ. ಅದಕ್ಕಾಗಲೇ ಡಿಪಾರ್ಟ್ಮೆಂಟ್ಗಳಿಗೆ ನೋಟಿಫಿಕೇಷನ್ ಮಾಡಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೇವೆ. ಈಗ ನಮ್ಮ ಕಂದಾಯ ಇಲಾಖೆಯಲ್ಲೂ ಕೂಡ ಸುಮಾರು ಜನರಿಗೆ ಮಾಡಬೇಕು ಅಂಥೇಳಿ ನೋಟಿಫಿಕೇಷನ್ ಮಾಡ್ತಾಯಿದ್ದೀವಿ. ಅದೇ ರೀತಿ ಟೀಚರ್ಸು, ಡಾಕ್ಟರ್ಸು, ನರ್ಸಸ್ಸು, ಈ ಇಂಜಿನಿಯರ್ಸು ಇವರಿಗೆಲ್ಲ ಅವರವ್ರ ಇಲಾಖೆಯಲ್ಲಿ ಡಿಲೇ ಮಾಡ್ದಂಗೆ ನೀವು ನೋಟಿಫೈ ಮಾಡಿ ಅಂತೇಳಿ ಮೊನ್ನೆ ಕ್ಯಾಬಿನೆಟಲ್ಲಿ. ಬೆಂಗಳೂರು ಹೊರವಲಯದ ದೇವನಹಳ್ಳಿಯಲ್ಲಿರುವ ತಾಲೂಕು ಆಸ್ಪತ್ರೆಯಲ್ಲಿ ಸಮಸ್ಯೆಗಳ ಸರಮಾಲೆ ಹೆಚ್ಚಾಗಿದೆ. ಆಸ್ಪತ್ರೆ ವಿರುದ್ಧ ಹಲವು ದೂರುಗಳು ಬಂದ ಹಿನ್ನೆಲೆ ಉಪವಿಭಾಗಾಧಿಕಾರಿ ಮಂಜುನಾಥ್ ದಿಢೀರ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. 4 ದಿನಗಳಿಂದ ಡಯಾಲಿಸಿಸ್ ರೋಗಿಗಳಿಗೆ ನೀರಿಲ್ಲ, ಆಸ್ಪತ್ರೆಯಲ್ಲಿ ಔಷಧಿಗಳ ಕೊರತೆ ಇದೆ, ಸಿಬ್ಬಂದಿ ಸರಿಯಾಗಿ ಹಾಜರಾಗ್ತಿಲ್ಲ ಅನ್ನುವ ದೂರು ಕೇಳಿ ಬಂದಿತ್ತು. ಈ ಹಿನ್ನೆಲೆ ಎಸಿ ಮಂಜುನಾಥ್ ಭೇಟಿ ಕೊಟ್ಟಿದ್ದಾರೆ. ಎಸಿ ಬರ್ತಿದ್ದಂತೆ ಅಲ್ಲಿನ ಸಿಬ್ಬಂದಿ ಸ್ವಚ್ಛತೆಯ ನಾಟಕವಾಡಿದ್ದಾರೆ. ಆನೇಕಲ್ ಬಳಿಯ ಮುತ್ಯಾಲಮಡು ಬಳಿ ಕಾಡಾನೆಗಳು ಬಿಂದಾಸಾಗಿ ಓಡಾಟ ನಡೆಸುತ್ತಿವೆ. ಬನ್ನೇರುಘಟ್ಟ ಅರಣ್ಯದಂಚಿನಲ್ಲಿ 4 ಕಾಡಾನೆಗಳು ಕಾಣಿಸಿಕೊಂಡಿವೆ. ಆಹಾರ ಅರಸಿ ನಾಡಿನಿಂದ ಕಾಡಿಗೆ ಬಂದಿರೋ ಗಜಪಡೆ ನೀಲಗಿರಿ ತೋಪಿನಲ್ಲಿ ಉಳಿದುಕೊಂಡಿದೆ. ಸೊಂಡಿಲ್ನಿಂದ ಕಾಡಾನೆಗಳು ಮುದ್ದಾಡುವ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮೈಸೂರು ರಸ್ತೆ ಹಾಗೂ ಮಾಗಡಿ ರಸ್ತೆ ನಡುವಿನ ದಶಪಥ ರಸ್ತೆ ಕಾಮಗಾರಿ ಪೂರ್ಣಗೊಂಡಿದೆ. 2018ರಲ್ಲಿ ಪ್ರಾರಂಭಿಸಿದ್ದ ದಶಪಥ ರಸ್ತೆ ಕಾಮಗಾರಿ ಕಂಪ್ಲೀಟ್ ಆಗಿದ್ದು, ಪ್ರಸ್ತುತ ರಸ್ತೆಗೆ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರ ಹೆಸರು ಇಡಲಾಗಿದೆ. ಈ ದಶಪಥ ರಸ್ತೆಯಿಂದ ಸಂಚಾರ ದಟ್ಟಣೆ ಕಡಿಮೆಯಾಗಲಿದೆ. ಗದಗ ಜಿಲ್ಲೆಯಲ್ಲಿ ಮೊಹರಂ ಹಬ್ಬದ ಸಂಭ್ರಮ ಜೋರಾಗಿದೆ. ಲಕ್ಷ್ಮೇಶ್ವರ ತಾಲೂಕಿನ ಬಟ್ಟೂರು ಗ್ರಾಮದಲ್ಲಿ ಮೊಹರಂ ಹಬ್ಬದ ಸಂಭ್ರಮ ಕಳೆಬಟ್ಟಿದೆ. ಅಲೆದೇವರುಗಳ ಅದ್ದೂರಿ ಮೆರವಣಿಗೆ ಮಾಡಲಾಯಿತು. ಇಲ್ಲಿ ಹೆಜ್ಜೆ ಮಜಲು ಮುಳ್ಳಗದ್ದೆಗೆ ಭಕ್ತರು ಹೆಜ್ಜೆ ಹಾಕಿದರು. ಹಿಂದೂ ಮುಸ್ಲಿಮರು ಒಟ್ಟಾಗಿ ಮೊಹರಂ ಹಬ್ಬವನ್ನು ಆಚರಿಸಿ ಭಾವೈಕ್ಯತೆಯ ಸಂದೇಶವನ್ನು ಸಾರಿದರು. ಹುಬ್ಬಳ್ಳಿಯಲ್ಲಿ ಮತ್ತೆ ಕ್ರಿಕೆಟ್ ಕಲರವ ಶುರುವಾಗಿದೆ. ಮಹಾರಾಜ ಟಿ20 ಲೀಗ್ ಪಂದ್ಯಗಳಿಗೆ ಹುಬ್ಬಳ್ಳಿ ಆತಿಥ್ಯ ವಹಿಸದೆ ಕೆಎಸ್ಸಿಎ ಮೈದಾನದಲ್ಲಿ ಟಿ20 ಪಂದ್ಯಗಳು ಆಯೋಜನೆಯಾಗಿದೆ. ನಾಳೆಯಿಂದ ಜುಲೈ 3ರವರೆಗೆ ಪಂದ್ಯಗಳು ನಡೆಯುತ್ತೆ. ಬೆಂಗಳೂರು, ಮೈಸೂರು, ಮಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಶಿವಮೊಗ್ಗ ತಂಡಗಳು ಭಾಗಿಯಾಗ್ತಾ ಇದ್ದು, ಈಗಾಗಲೇ ತಂಡಗಳು ಹುಬ್ಬಳ್ಳಿಗೆ ಆಗಮಿಸಿವೆ. ಮಹಾರಾಜ ಟ್ರೋಫಿ ಲೀಗ್ ಪಂದ್ಯಗಳಿಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಆರೋಗ್ಯ ಮತ್ತು ದೈಹಿಕ ಫಿಟ್ನೆಸ್ ಬಗ್ಗೆ ಜಾಗೃತಿ ಮೂಡಿಸಲು ಮೈಸೂರಲ್ಲಿ ಇದೇ ಜೂನ್ 28ರಂದು ನ್ಯೂಸ್ 18 ವತಿಯಿಂದ ನಮ್ಮ ರನ್ ಮ್ಯಾರಥಾನ್ ಆಯೋಜಿಸಲಾಗಿದೆ. ಮಕ್ಕಳಿಗಾಗಿ 1 ಕಿಲೋಮೀಟರ್ ಹಾಗೂ 2 ಕಿಲೋಮೀಟರ್ ನಿಗದಿಪಡಿಸಲಾಗಿದೆ. 3, 5, 10 ಕಿಲೋಮೀಟರ್ ಓಟಕ್ಕೆ ಯಾವುದೇ ಸಮಯದ ಮಿತಿ ಇಲ್ಲ. 5 ಮತ್ತು 10 ಕಿಲೋಮೀಟರ್ ಓಟಕ್ಕೆ ನಿಗದಿತ ಟೈಮ್ ಅನ್ನು ಫಿಕ್ಸ್ ಮಾಡಲಾಗಿದೆ. ವಿಜೇತರಾದವರಿಗೆ 1 ಲಕ್ಷ ರೂಪಾಯಿ ಬಹುಮಾನವನ್ನು ನೀಡಲಾಗುತ್ತೆ. ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ.
ಕೆಆರ್ಪುರಂನಲ್ಲಿ ತ್ರಿವಳಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ಕೆನತ್ ಅರೆಸ್ಟ್ ವಿಡಿಯೋ ಲಭ್ಯ ಆಗಿದೆ ನ್ಯೂಸ್ 18 ಕನ್ನಡಕ್ಕೆ. ಪಾಂಡಿಚೇರಿ ಪೊಲೀಸರ ಕೈಗೆ ಕೆನತ್ ಹೇಗ್ ಸಿಕ್ಕಿಬಿದ್ದ, ಆತ ಸಿಕ್ಕಿಬಿದ್ದಂತಹ ದೃಶ್ಯಾವಳಿಗಳು ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಪಾಂಡಿಚೇರಿ ಪೊಲೀಸರ ಕೈಗೆ ಕೆನತ್ ಸಿಕ್ಕಿಬಿದ್ದಿದ್ದಾನೆ. ಸ್ಥಳೀಯ ಎಎಸ್ಪಿ ಸಿಬ್ಬಂದಿಯ ನೆರವಿನಿಂದ ಕೆನತ್ನ ಪತ್ತೆ ಹಚ್ಚಲಾಗಿದೆ. ಕೆನತ್ನನ್ನ ವಶಕ್ಕೆ ಪಡೆದಿದ್ದಾರೆ ಪಾಂಡಿಚೇರಿ ಪೊಲೀಸರು. ನಿನ್ನೆ ರಾತ್ರಿ ಕೆನತ್ನ ವಶಕ್ಕೆ ಪಡೆದಿರುವಂತಹ ದೃಶ್ಯ ನ್ಯೂಸ್ 18ಗೆ ಲಭ್ಯ ಆಗಿದೆ. ಆತ ಮೊಬೈಲ್ ಅನ್ನು ಬಳಸ್ತಾ ಇರಲಿಲ್ಲ. ಅದೇ ರೀತಿಯಾಗಿ ಶ್ವೇತಾ ಕೂಡ ಅದೇ ವಿಚಾರವನ್ನು ಹೇಳ್ತಾ ಇದ್ಲು. ಆತ ಏನು ಮಾಡಿಲ್ಲ ಅನ್ನುವಂತಹ ವಿಚಾರವನ್ನ ಆತಕ್ಕೆ ಹೇಳ್ತಾ ಇದ್ಲು. ಸೊ ಕೊನೆಗೂ ಪಾಂಡಿಚೇರಿಯಲ್ಲಿ ಕೆನತ್ತನ್ನ ಈಗ ಪೊಲೀಸರು ಲಾಕ್ ಮಾಡಿದ್ದಾರೆ. ಆತನನ್ನ ಬೆಂಗಳೂರಿನತ್ತ ಈಗ ಕರೆತರ್ತಾ ಇದ್ದಾರೆ ಪೊಲೀಸರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ರಾತ್ರಿ ಕೆನತ್ತನ್ನ ಅರೆಸ್ಟ್ ಮಾಡಿದ್ದಾರೆ. ಆ ದೃಶ್ಯವೂ ನ್ಯೂಸ್ 18 ಕನ್ನಡಕ್ಕೆ ಲಭ್ಯ ಆಗಿದೆ. ಮೂವರನ್ನ ಸಾಯಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಕೆನೆತ್ ಸಿಕ್ಕಿಬಿದ್ದಿರಲಿಲ್ಲ, ಶ್ವೇತಾ ಸಿಕ್ಕಿಬಿದ್ದಿದ್ಲು. ಇದೀಗ ಪಾಂಡಿಚೇರಿಯಲ್ಲಿ ಕೆನೆತ್ನನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆತ ಮೊಬೈಲ್ ಅನ್ನ ಬಳಸ್ತಾ ಇರಲಿಲ್ಲ. ಆದರೂ ಕೂಡ ಪೊಲೀಸರು, ಅದರಲ್ಲೂ ಕೂಡ ಪಾಂಡಿಚೇರಿ ಪೊಲೀಸರ ಒಂದು ಸಹಾಯದಿಂದ ಈಗ ಆತನನ್ನ ಅರೆಸ್ಟ್ ಮಾಡುವಲ್ಲಿ ಪೊಲೀಸರು ಸಕ್ಸಸ್ ಆಗಿದ್ದಾರೆ. ಆತನನ್ನ ಬೆಂಗಳೂರಿನತ್ತ ಕರ್ಕೊಂಡು ಬರ್ತಾ ಇದ್ದಾರೆ. ಕರ್ಕೊಂಡು ಬಂದು ಕಂಪ್ಲೀಟ್ ಆಗಿ ವಿಚಾರಣೆಯನ್ನ ಮಾಡುವ ಸಾಧ್ಯತೆ ಇದೆ. ಜೊತೆಗೆ ಕೋರ್ಟ್ಗೆ ಹಾಜರುಪಡಿಸಿ ತಮ್ಮ ವಶಕ್ಕೆ ಕೇಳುವಂತಹ ಸಾಧ್ಯತೆ ಇದೆ. ಅಂತೂ ಇಂತೂ ಕಾಕಿ ಕೈಗೆ ಸಿಕ್ಕಿಬಿದ್ದಿದ್ದಾನೆ ಕೆನೆತ್. ಮೂವರ ಒಂದು ಕೊಲೆಯ ಪ್ರಕರಣದಲ್ಲಿ ಇದೀಗ ಕೆನೆತ್ ಕೂಡ ಯಾವ ರೀತಿಯಾಗಿ ಸಹಕಾರವನ್ನ ಕೊಟ್ಟಿದ್ದ, ಯಾವ ರೀತಿಯಾಗಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಇವರು ಇಬ್ರು ಕೂಡ, ನಂತರ ಯಾವ ರೀತಿಯಾಗಿ ಪರಾರಿ ಆದ್ರು, ಇವೆಲ್ಲದರ ಮಾಹಿತಿಯನ್ನ ಕೂಡ ಪೊಲೀಸರು ಈಗಾಗಲೇ ಒಂದು ಸುತ್ತಿನ ವಿಚಾರಣೆಯನ್ನ ಮಾಡಿದ್ದಾರೆ.